हाजी मलिक को फांसी दो, फांसी दो, फांसी दो, अत्याचारी हाजी मलिक को फांसी दो, फांसी दो, फांसी दो, ಬಂಜಾರ ಹುಡುಗಿಗೆ ಅತ್ಯಾಚಾರ ಮಾಡಿದ ಹಾಜಿ ಮಲಿಕ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು. 11 ವರ್ಷದ ಬಾಲಿಕೆ ಮೇಲೆ ಅತ್ಯಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ. ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಯಡ್ರಾಮೆಯಲ್ಲಿ 11 ವರ್ಷದ ಬಂಜಾರ ಸಮುದಾಯ ಯುವತಿಯ ಮೇಲೆ ಹಾಜಿ ಮಲಂಗ್ ಎಂಬ ಶಿಕ್ಷಕನಿಂದ ಅತ್ಯಾಚಾರವನ್ನು ಖಂಡಿಸಿ ಬಂಜಾರ ಸಮುದಾಯ ಮತ್ತು ಸಕಲ ಹಿಂದೂ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 11 ಗಂಟೆಯಿಂದ ಬಂಜಾರ ಸಮುದಾಯದ ಭವನ ಮುಂಭಾಗದಲ್ಲಿ ಸೇರಿದ ಜನರು ಮಧ್ಯಾಹ್ನ 1:30 ಗಂಟೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಬಂಜಾರ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಕಲ ಹಿಂದೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ಬಂಜಾರ ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಅತ್ಯಾಚಾರವೆಸಗಿದ ಕಾಮುಕ ಶಿಕ್ಷಕನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ತದನಂತರ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನರನ್ನು ಉದ್ದೇಶಿಸಿ ಬಂಜಾರ ಸಮುದಾಯದ ಮುಖಂಡರು ಮತ್ತು ಸ್ವಾಮೀಜಿಗಳು ಮಾತನಾಡುತ್ತಾ 11 ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರವೆಸಗಿದ ಕಾಮುಕ ಶಿಕ್ಷಕನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗುವಿನ ಸಂಪೂರ್ಣ ಶಿಕ್ಷಣ ಜವಾಬ್ದಾರಿ 25 ಲಕ್ಷ ಪರಿಹಾರ ಮತ್ತು ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ತಪ್ಪಿತಸ್ಥರು ಯಾರೇ ಆಗಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಕುಂಭಕರ್ಣ ವಂಶಸ್ಥರು ನಿದ್ರೆಯಿಂದ ಎದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವ ವಿರುದ್ಧ ಹರಿಹೈದ ಆಂದೋಲಸ್ರಿ. ಈ ಸಂದರ್ಭದಲ್ಲಿ ಬಳಿರಾಮ್ ಮಹಾರಾಜ್, ಮುರಾರಿ ಮಹಾರಾಜ್, ಶ್ರೀ ಗುರುಮೂರ್ತಿ ಶಿವಾಚಾರ್ಯರು, ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಆಂದೋಲ, ಮೌಳರಾಧ್ಯ ಶಿವಾಚಾರ್ಯರು, ಸುನೀಲ್ ಮಹಾರಾಜ್, ಲೋಕೇಶ್ ಮಹಾರಾಜ್, ಮಾಜಿ ಸಂಸದ ಉಮೇಶ್ ಜಾಧವ್, ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್, ಸುರೇಶ್ ಮಹಾರಾಜ್, ಕಮಲ್ ಮಹಾರಾಜ್ ಸೇರಿದಂತೆ ಬಂಜಾರ ಸಮುದಾಯದ ಮುಖಂಡರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂಜಾರ ಸಮುದಾಯ ಯುವಕರು ಯುವತಿಯರು ಸೇರಿದ್ದರು. ವರದಿ ರಾಜಶೇಖರ್, ಅಸ್ಮಾತಳಿ, ಕಲಬುರಗಿ. ಮಹಾನಗರದಲ್ಲಿ ಹಿಂದೆ ಎಂದೂ ಆಗದಂತಹ ಬೃಹತ್ ಪ್ರತಿಭಟನೆ ಇವತ್ತು ನಡೀತಾ ಇದೆ. ಈ ಜನಾಕ್ರೋಶ ಕೇವಲ ಒಂದೇ ಒಂದು ಘಟನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಈ ಆಕ್ರೋಶ ಯಾಕೆ ಅಂತ ಕೇಳಿದ್ರೆ, ಒಬ್ಬ ದಲಿತ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸುಮಾರು 4-5 ದಲಿತ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಯಡ್ರಾಮೆಯ ನಕಲಿ ಶಾಲೆಯಲ್ಲಿ ಓದ್ತಾ ಪರವಾನಿಗೆ ರಹಿತವಾಗಿರುವಂತಹ ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡ್ತಾ ಇರುವ 11 ವರ್ಷದ ಯುವತಿಯ ಮೇಲೆ ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ಶಿಕ್ಷಕ ಅನ್ನೋದಕ್ಕಿಂತಲೂ ಕಾಮುಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತ 3-4 ಮಕ್ಕಳ ತಂದೆ. ಹೀಗಿದ್ರೂ ಕೂಡ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಎಸಗಿ ಇವತ್ತು ಇಡೀ ಸಮಾಜದ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಇದು ಒಂದು ಘಟನೆ. ಜೇವರ್ಗಿ ತಾಲೂಕಿನಲ್ಲಿ ಕಳೆದ 38 ದಿನಗಳಿಂದ ಒಂದು ದಲಿತ ಯುವತಿಯನ್ನ ಒಬ್ಬ ಕಾಮುಕ ಪಾಕಿಸ್ತಾನದ ಏಜೆಂಟ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಯವರೆಗೂ ಎಫ್ಐಆರ್ ಆಗಿದೆ. ಆದರೆ ಪತ್ತೆ ಹಚ್ಚುವಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಸರ್ಕಾರ ವಿಫಲ ಆಗಿದೆ. ಇದು 2 ಕೇಸ್. ಚಿತ್ತಾಪುರದಲ್ಲಿಯೂ ಕೂಡ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ, ಅದು 3ನೇ ಕೇಸ್. ಕಳೆದ ಕೆಲವೇ ದಿನಗಳ ಹಿಂದೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಗೊಬ್ಬರು ಗ್ರಾಮದ ಹಿಂದೂ ಯುವತಿ ಅಪ್ರಾಪ್ತೆ, ಆ ಯುವತಿಯನ್ನು ಕೂಡ ಒಬ್ಬ ಮುಸಲ್ಮಾನ ಯುವಕ ಅಪಹರಿಸಿಕೊಂಡು ಹೋಗಿದ್ದಾರೆ. ಸಾಲು ಇಂತಹ ಘಟನೆಗಳು, ಅದು ದಲಿತ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅಪಹರಿಸಿಕೊಂಡು ಹೋದಾಗಿಯೂ ಕೂಡ ಇಲ್ಲಿಯ ಕುಂಭಕರ್ಣ ವಂಶಜರಾದಂತಹ ಉಸ್ತುವಾರಿ ಸಚಿವರು ಒಂದೇ ಒಂದು ಖಂಡನೆ ಹೇಳಿಕೆಯನ್ನು ನೀಡದೇ ಇರುವುದು ಅತ್ಯಂತ ಕಳವಳಕಾರಿಯಾಗಿದೆ. ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸಂವಿಧಾನದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಪೊಂಗಿ ಓಡುವಂತಹ ಸಚಿವರು ಇವತ್ತು ದಲಿತರ ರಕ್ಷಣೆ ಮಾಡುವಲ್ಲಿ ವಿಫಲರಾದಂತಹ ಸಚಿವರು ಈ ಘಟನೆಗಳ ಕುರಿತು ಮಾತಾಡ್ತಾ ಇಲ್ಲ ಅಂದ್ರೆ ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಂದೇ ಒಂದು ವಿಚಾರ ಏನು ಅಂತ ಕೇಳಿದ್ರೆ, ನಾನು ಮುಸಲ್ಮಾನರ ಮತಗಳಿಂದ ಗೆದ್ದು ಬಂದಿದ್ದೇನೆ. ಮುಸಲ್ಮಾನರ ಮತಗಳಿದ್ರೆ ನಾನು ವಿಧಾನಸೌಧದಲ್ಲಿ ಇರ್ತೀನಿ ಅನ್ನುವಂತಹ ಭ್ರಮೆಯನ್ನ ಇಟ್ಕೊಂಡು ಇವತ್ತು ಅತ್ಯಾಚಾರ ಮಾಡಿದಂತಹ, ಕಿಡ್ನಾಪ್ ಮಾಡಿದಂತಹ ಆರೋಪಿಗಳೆಲ್ಲ ಮುಸಲ್ಮಾನರಾಗಿರುವುದರಿಂದ ಅವರ ವಿರುದ್ಧ ನಾನು ಮಾತಾಡಬಾರದು ಅನ್ನುವಂತಹ
ಅನಿಸ್ತಾ ಇದೆ. ಇಲ್ಲಿಯ ಅಧಿಕಾರಿಯ ವರ್ಗವೂ ಕೂಡ ಯಥಾ ರಾಜ ತಥಾ ಅಧಿಕಾರಿ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ಕೂಡ ತೀವ್ರ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇಷ್ಟೊಂದು ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದ್ರು ಕೂಡ ಸೀರಿಯಸ್ ಆಗಿ ಎಕ್ಷನ್ ತಗೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾ ಇರುವುದು ಕೂಡ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಯುವಕರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ, ಬಾಲಕಿಗೆ, ಯುವತಿಗೆ ಬಹಳ ಉನ್ನತ ಸ್ಥಾನವನ್ನು ಕೊಟ್ಟಂತದ್ದಿದೆ. ಯೋಗಿ ಆದಿತ್ಯನಾಥ್ರವರು ನವರಾತ್ರಿ ಉತ್ಸವ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಕರೆಸಿ ತಮ್ಮ ಆಸ್ಥಾನದಲ್ಲಿ, ತಮ್ಮ ಕಚೇರಿಯಲ್ಲಿ ಬಹಳ ಮುತ್ತೈದರು ಅಂತ ಹೇಳಿ ಅವರ ಪಾದವನ್ನ ತೊರೆದು ಪೂಜೆ ಮಾಡಿ ನಮಸ್ಕಾರ ಮಾಡುವಂತ ಸಂಸ್ಕೃತಿ ನಮ್ಮದಿದೆ. ಆದರೆ ಈ ಕಾಮುಕ ವಂಶ ಪಾಕಿಸ್ತಾನದ ಏಜೆಂಟು ಹೆಣ್ಣಿನ ವಿಷಯದಲ್ಲಿ ತಾಯಿ ಮತ್ತು ಮಗಳ ಸಂಬಂಧನೇ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಅವರಿಗೆ ಕಾಮದ ಇಚ್ಛೆ ಆಗುತ್ತೋ ಅದು ಅಕ್ಕ ಇರಲಿ, ತಂಗಿ ಇರಲಿ, ಮಗು ಇರಲಿ, ಯಾರೇ ಇದ್ರೂ ಅವರ ಮೇಲೆ ಅತ್ಯಾಚಾರ ಮಾಡುವಂತಹ ಕಾಮಕರು ಇವತ್ತು ನಮಗೆ ಕಾಡ್ತಾ ಇದ್ದಾರೆ. ಯುವಕರೇ, ಇವರ ಕಾಮದ ಇಚ್ಛೆ ಎಷ್ಟು ಕ್ರೂರವಾಗಿದೆ ಅಂತ ಕೇಳಿದ್ರೆ ಮನುಷ್ಯರಷ್ಟೇ ಅಲ್ಲ, ಮೃಗಗಳಿಗೂ ಕೂಡ ಇವರು ಬಿಡುವುದಿಲ್ಲ. ಹಸುವಿನ ಮೇಲೆ ಅತ್ಯಾಚಾರ, ನಾಯಿಯ ಮೇಲೆ ಅತ್ಯಾಚಾರ. ಈ ಅತ್ಯಾಚಾರ ಮಾಡಿದ ನಂತರ ಅದೇ ಹಸುವನ್ನ ಕತ್ತರಿಸಿ ತಿನ್ನುವಂತಹ ನಾಲಾಯಕ ಪಾಕಿಸ್ತಾನದ ನಾಯಿಗಳು ಇವತ್ತು ನಮ್ಮ ರಾಷ್ಟ್ರದಲ್ಲಿದ್ದಾರೆ. ಅಂತಹ ಪಾಕಿಸ್ತಾನದ ಏಜೆಂಟರನ್ನ ಹುಡುಕಿ ಶಿಕ್ಷೆಗೆ ಗುರಿಪಡಿಸುವುದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಜಾತಿ ಮತ ಪಂಥಗಳನ್ನು ಇಲ್ಲಿ ಸೇರ್ಕೊಂಡಿದ್ದೀವಲ್ಲ, ಇದು ಹಿಂದುತ್ವದ ತಾಕತ್ತು ಅಂತ ನಾವೆಲ್ಲರೂ ಕೂಡ ಹೇಳಬೇಕಾಗುತ್ತೆ. ನಮ್ಮ ಕಲಬುರಗಿಯಲ್ಲಿ ಆಗಲೇ ಶ್ರೀಧರ ಸ್ವಾಮಿಗಳು ಹೇಳಿದರು, ಸೇವಾಲಾಲ್ ಮಹಾರಾಜರು ಕೇವಲ ಧನವನ್ನ ಕಾಯಲಿಲ್ಲ, ಸಮಸ್ಯೆ ಬಂದಾಗ, ಶತ್ರುಗಳು ಎದುರಿಗೆ ನಿಂತಾಗ ತನ್ನ ಧರ್ಮವನ್ನ ರಕ್ಷಣೆ ಮಾಡುವುದಕ್ಕಾಗಿ ಖಡ್ಗವನ್ನು ಕೂಡ ಹಿಡಿದು ನಿಂತರು ಸೇವಾಲಾಲ್ ಮಹಾರಾಜರು ಅಂತ. ಆದರೆ ಅದೇ ಸೇವಾಲಾಲ್ ಮಹಾರಾಜರ ವಂಶದಲ್ಲಿ ಹುಟ್ಟಿರುವಂತಹ ಕೆಲ ಕಾಂಗ್ರೆಸ್ಸಿನ ನಮ್ಮ ನಾಯಕರು ಧರ್ಮ ಸಮಾಜ ಉಳಿಸುವುದಕ್ಕಾಗಿ ಖಡ್ಗ ಹಿಡಿಯುವುದಲ್ಲ, ಮಾತಾಡಕ್ಕೂ ಕೂಡ ಹೆದರ್ತಾ ಇದ್ದಾರೆ, ಅಷ್ಟು ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರ ಚಾವಿ ಉಸ್ತುವಾರಿ ಇನ್ಚಾರ್ಜ್ ಮಿನಿಸ್ಟರ್ ಕೈಯಲ್ಲಿರೋದ್ರಿಂದ ಅವರು ಈ ಬಂಜಾರ ಸಮಾಜ, ಹಿಂದೂ ಸಮಾಜದ ಪರ ಮಾತಾಡಲಿಕ್ಕೆ ಅವರಿಗೆ ಲಕ ಹೊಡೆದಿದೆ. ನಾನು ಈ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ, ನಮ್ಮ ಸ್ವಾಮಿಗಳು ಹೇಳಿದರು ಹಿಜ್ರಾ ಆಗಬೇಡಿ ಅಂತ. ಬಾಳಾ ಸಾಹೇಬ್ ಠಾಕ್ರೆ ಅವರು ಬಹಳ ಒಂದು ಉತ್ತಮವಾದ ಸಂದೇಶವನ್ನ ಕೊಟ್ಟೋದು. हिजड़ा ट्रेन में फिरता है ना, वो हिजड़ा नहीं है. हिजड़ा रोड में बैठ के पैसा मांगते हैं ना, वो हिजड़ा नहीं है. हिजड़ा कौन है पूछे तो जो हिंदू धर्म में रहकर हिंदुओं को विरोध करता है ना, ಬಂದಂತಹ ಸಂದರ್ಭದಲ್ಲಿ ನಿನಗೆ ಖಡ್ಗ ಹಿಡ್ಲಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ, ಅದನ್ನು ಒಪ್ಕೊಳ್ತೀವಿ. ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಬಕೆಟ್ ಮಾತ್ರ ನೀವು ಬಕೆಟ್ಗಳಾಗಬೇಡಿ. ನಮ್ಮ ಸ್ವಾಭಿಮಾನವನ್ನ ಇನ್ನೊಬ್ಬರಿಗೆ ಒತ್ತಿ ಇರುವವರು. ಇವತ್ತು ಬಡವರ ಬಂಜಾರ ಸಮಾಜದ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ನಮಗೇನಾಗಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಚಿತ್ತ ಕೊಟ್ಟಬೇಡಿ. ಈಗಾಗಲೇ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ, ಭಾರತನೂ ಬಾಂಗ್ಲಾ ಆಗುತ್ತೆ, ಭಾರತನೂ ಬಾಂಗ್ಲಾ ಆಗುತ್ತೆ ಅಂತ. ಆ ಬಾಂಗ್ಲಾ ಕೇವಲ ಹಿಂದೂ ಹೋರಾಟಗಾರರ ಮನೆಯನ್ನ ಸುಡೋದಿಲ್ಲ, ನೀವೇನು ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದ್ದೀರಲ್ಲ, ನಿಮ್ಮನೆಯೂ ಕೂಡ ಸುಡುತ್ತೆ ಅನ್ನುವಂಥದ್ದನ್ನ ಎಚ್ಚರದಿಂದ ಕೇಳಿ. ಕಾಂಗ್ರೆಸ್ ಆಗಿದ್ರೆ ನಾನು ಸೇಫ್ ಅನ್ನುವಂತ ಭಾವನೆ ಆಗಿರ್ಬೋದು, ಆದ್ರೆ ಕಾಂಗ್ರೆಸ್ನವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ, ಕೊಲೆ ಆದಾಗ ಇದೇ ಕಾಂಗ್ರೆಸ್ ನಿಮ್ಮ ಬೆನ್ನಿನ ಹಿಂದೆ ಬರುವುದಿಲ್ಲ,
ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂಥದ್ದನ್ನ ನೀವು ಒಂದು ಸ್ಪಷ್ಟೀಕರಣ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ನಿರಂಜನ್ ಹಿರೇಮಠ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಕಾರ್ಪೊರೇಟರ್, ಅವನ ಮಗಳು ನೇಹಾ ಹಿರೇಮಠ್, ಆ ನೇಹಾ ಹಿರೇಮಠ್ನನ್ನ ಮಗಳನ್ನ ಕಾಲೇಜಿನಲ್ಲಿ ಒಬ್ಬ ಮತಾಂಧ ಮುಸ್ಲಿಂ ಯುವಕ ಚಾಕು ತಗೊಂಡು ಚುಚ್ಚಿ 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 ಆ ಯುವತಿಯನ್ನ ಸಾಯಿಸಿ ಬಿಡ್ತಾನೆ. ಆದರೆ ಇದೇ ಕಾಂಗ್ರೆಸ್ನ ನಾಯಕರು, ಪರಮೇಶ್ವರ್ ಗೃಹಮಂತ್ರಿಗಳು, ಸಿದ್ದರಾಮಯ್ಯವರು ಯಾರೂ ಕೂಡ ನಿರಂಜನ್ ಹಿರೇಮಠ ಬೆನ್ನಿಗೆ ನಿಲ್ಲಿಲ್ಲ ರೀ. ಇದು ಎಂತಹ ದುಃಖದ ವಿಚಾರ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಬಂಜಾರ ಸಮಾಜದ ಕಾಂಗ್ರೆಸ್ ನಾಯಕರಿಗೂ ನಾನು ಕಿವಿಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಮನೆಯ ಮೇಲೆ ಯಾರಾದರೂ ಮುಸಲ್ಮಾನರು ಅಟ್ಯಾಕ್ ಮಾಡಿದರೆ ಕಾಂಗ್ರೆಸ್ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ಆ ಮತಾಂಧರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದನ್ನ ಎಚ್ಚರಿಕೆ ಇಟ್ಟದೆ ಹೋಗ್ತೇವೆ. ಡಿಜೆ ಹಳೆ ಘಟನೆ ಬೆಂಗಳೂರಿನಲ್ಲಿ ನಡೆಯಿತು. ಕಾಂಗ್ರೆಸ್ ಶಾಸಕ ಅಖಂಡ ಹಳೆ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟಂತ ಸಂದರ್ಭದಲ್ಲಿ ಸಂಪೂರ್ಣ ಮನೆ ಭಸ್ಮ ಆಗಿತ್ತು. ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡ ಆ ಅಖಂಡ ಶ್ರೀನಿವಾಸ್ ಮೂರ್ತಿ ದಲಿತ ನಾಯಕನಾಗಿದ್ರು ಕೂಡ ಅವರು ಅವ್ರ ಹತ್ರ ಹೋಗಿ ಸಾಂತ್ವನ ಹೇಳಿಲ್ಲ. ಅವರ ಪ್ರಚಾರ ಯಾರ ಕಡೆ ಇತ್ತು ಅಂತ ಕೇಳಿ ಜಮೀರ್ ಅಹಮದ್ ಖಾನ್ ಯಾರು ಅಖಂಡಳ್ಳಿ ಶ್ರೀನಿವಾಸ್ ಮೂರ್ತಿಯ ಮನೆ ಕೊಟ್ಟರು, ಅವ್ರ ಮನೆಗೆ ರೇಷನ್ ಕಳಿಸಿದಂತಹ ನೀಚ ದೇಶದ್ರೋಹಿಗಳು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷದಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಬಿಟ್ಟಿದೆ. ನಾನು ತನ್ನ ಬಾಲವನ್ನ ಅಲುಗಾಡಿಸಬೇಕು, ಅದರ ನಿಯಮ. ಆದರೆ ನಮ್ಮ ಕಲಬುರಗಿಯಲ್ಲಿ ಬಾಲವೇ ನಾಯಿಯನ್ನ ಅಲ್ಲಾಡಿಸ್ತಾ ಇದೆ, ಬಾಲವೇ ನಾಯಿಯನ್ನ ಅಲ್ಲಾಡಿಸ್ತಾ ಇದೆ. ಕ್ರಿಮಿನಲ್ಗಳ ಕೈಯಲ್ಲಿ ಇವತ್ತು ಜಿಲ್ಲಾಡಳಿತ ಇದೆ. ಕ್ರಿಮಿನಲ್ಗಳು ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿ ಅಧಿಕಾರಿಗಳು ಸೇರಿ ಸುಳ್ಳು ಕೇಸ್ಗಳನ್ನ ಹಾಕಿ ಹಿಂದೂ ಯುವಕರನ್ನ, ಸಂಘ ಪರಿವಾರದ ಯುವಕರನ್ನ, ಬಿಜೆಪಿಯ ಯುವಕರನ್ನ ಜೈಲಿಗೆ ಕಳಿಸುವಂತಹ ಕೆಲಸ ಇವತ್ತು ಇಲ್ಲಿಯ ದುಷ್ಟ ಜಿಲ್ಲಾಡಳಿತ ಮಾಡ್ತಾ ಇದೆ. ಅವರ ಕಣ್ ಚಲಿಸುವುದಕ್ಕಾಗಿಯೇ, ಅವರಿಗೆ ಎಚ್ಚರಿಕೆ ಕೊಡುವುದಕ್ಕಾಗಿಯೇ ಬೃಹತ್ ಸಮಾವೇಶವನ್ನ ಇವತ್ತು ಕಲಬುರಗಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ನಾಯಕರು ತಿಳ್ಕೊಂಡಿದ್ದಾರೆ, ಬಾಣಂತಿಯರು ಸತ್ತು 2 ಲಕ್ಷ ಘೋಷಣೆಯನ್ನ ಬಳ್ಳಾರಿಯಲ್ಲಿ ಮಾಡಿದರು. ಅದಕ್ಕೆ ಸಾಕಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು 5 ಲಕ್ಷ ಕೊಟ್ಟರು. ಬಹಳ ಖುಷಿ ಆಯ್ತು ಅಂತ ಹೇಳ್ತಾರೆ. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಆದಾಗ ಜೇವರಿಗೆ ಶಾಸಕರು ಬಂದು 2.5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಅದು ಬಹಳ ಸಂತೋಷ ಆಗ್ತದೆ ಅನ್ನುವಂಥದ್ದು ಅವರ ತಲೆಯಲ್ಲಿದೆ. ಸ್ವಾಮಿ, ನಿಮ್ಮ ಹಣ ನಮಗೆ ಬೇಕಾಗಿಲ್ಲ, ನಿಮ್ಮ ಪರಿಹಾರ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ಈ ಜಿಹಾದಿಗಳಿಂದ ರಕ್ಷಣೆ, ಈ ಕಾಮುಕರಿಂದ ರಕ್ಷಣೆ, ಈ ಪಾಕಿಸ್ತಾನದ ನಾಯಿಗಳಿಂದ ನಮಗೆ ರಕ್ಷಣೆ ಬೇಕಾಗಿದೆ. ನಿಮ್ಮ ಹಣ ಇವತ್ತು ಕೊಡಬಹುದು, ನಾಳೆ ಕಳೆದೋಗ್ಬೋದು. ಆದರೆ ನಮಗೆ ಹೋಗಿರುವಂತ ಶೀಲ ಸಿಗುತ್ತಾ? ನಮ್ಮ ಪ್ರಾಣ ಸಿಗುತ್ತಾ? ಕಾಂಗ್ರೆಸ್ನವರು ಹಿಂದೂಗಳ ಮಾನ ಮರ್ಯಾದೆಯನ್ನ ಹಣದಲ್ಲಿ ಎಳಿತಾ ಇದ್ದಾರೆ. ಅಂತ ನಿಮ್ಮ ಹಣವನ್ನ ಇವತ್ತು ನಮ್ಮ ನಾಯಿಯೂ ಕೂಡ ಮುಟ್ಟೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರೇ, ಇಲ್ಲಿಯವರೆಗೆ ಬೃಹತ್ತಾಗಿರುವಂತಹ ಹೋರಾಟವನ್ನು ನೀವು ಮಾಡಿದಿರಿ. ಇಂತಹ ನಕಲಿ ಶಾಲೆಗಳು, ನಕಲಿ ವಸತಿ ಕೇಂದ್ರಗಳು ಸಾಕಷ್ಟಿದ್ದಾವೆ. ನಾಯಿ ಕೊಡೆಗಳ ರೀತಿಯಲ್ಲಿ ತಲೆ ಎತ್ತಿದ್ದಾವೆ. ಅಂತಹದರ ಬಗ್ಗೆ ಶಿಕ್ಷಣ ಸಂಸ್ಥೆ ಗಮನ ಹರಿಸಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ತಪಾಸಣೆ ಮಾಡಬೇಕು. ಯಾರು ನಕಲಿ ಶಾಲೆಗಳನ್ನ ನಡೆಸ್ತಾರೋ ಅಂತವರ ಹೆರೆಮುರಿಯನ್ನ ಕಟ್ಟಿ ಜೈಲಿಗಟ್ಟಿದ್ರೆ ಮಾತ್ರ ಇಂಥ ಘಟನೆಗಳನ್ನ ನಿಲ್ಲಿಸಬಹುದು. ಇಲ್ಲದೆ ಹೋದರೆ ನೀವು ಜನಾಕ್ರೋಶಕ್ಕೆ ತುತ್ತಾಗ್ತೀರಿ ಎನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡುತ್ತಾ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ದುಷ್ಕೃತ್ಯಗಳ ಬಗ್ಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದರೆ ಅಂತ ಹೇಳಿ ನೀವೇನಾದ್ರೂ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡ್ರೆ ಸಮಾಜ ಸಿಡಿದೇಳುತ್ತೆ, ಸಮಾಜ ತುಟಿದೇಳುತ್ತೆ, ಸಮಾಜ ಅಶಾಂತಿಯ ಕೇಂದ್ರ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೊಡುತ್ತಾ ಇವತ್ತು ನಮ್ಮ ಪ್ರತಿಭಟನೆ ಶಾಂತವಾಗಿದೆ.
ಇಂತಹ ಘಟನೆಗಳು ಪುನಃ ಪುನಃ ಮರುಕಳಿಸಿದರೆ ಅವತ್ತು ನಮ್ಮ ತಾಕತ್ತನ್ನು ನಾವು ತೋರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಜಿಲ್ಲಾಡಳಿತಕ್ಕೆ ಕೊಟ್ಟು ಇಲ್ಲಿಯವರೆಗೆ ಹೋರಾಟ ಮಾಡ್ತಾ ಮಾಡ್ತಾ ಬರಬೇಕಾದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಕೊರತೆ ನಮಗೆ ಎದ್ದು ಕಾಣ್ತಾ ಇದೆ. ಈ ಎಲ್ಲ ಹೋರಾಟವನ್ನ ಆಯೋಜನೆ ಮಾಡಿದಂತವರು ಚಿತ್ತಾಪುರದ ಬಿಜೆಪಿಯ ಮುಖಂಡ ಫೈರ್ ಬ್ರ್ಯಾಂಡ್ ಮಣಿಕಂಠ ರಾಠೋಡ್. ಮಣಿಕಂಠ ರಾಠೋಡ್ ಆಂದೋಲನ ಸ್ವಾಮಿ ಸೇರಿದರಂದ್ರೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಹಿಡ್ಕೊಂಡು ಎಲ್ಲ MLA-ಗಳಿಗೆ ಪುಕ್ಕು ಪ್ರಾರಂಭ ಆಗುತ್ತೆ. ಇದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸಿದರೆ ಅಂತವರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಮಣಿಕಂಠ ರಾಠೋಡ್ ಮೇಲೆ ಡಬಲ್ ಕೇಸ್ಗಳನ್ನ ಹಾಕಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮ ಹಿಂದೂ ಕಾರ್ಯಕರ್ತರು ಮನೆಗೆ ಹೋಗಿ ಮಣಿಕಂಠ ರಾಠೋಡ್ ಬಂದಿದ್ದಾನ ಅಂತ ಕೇಳ್ತಾರೆ. ನಾನು ಹೇಳಿದೆ ಮಣಿಕಂಠ ರಾಠೋಡ್ ಕಲಬುರಗಿಯಲ್ಲಿಲ್ಲ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕಡೆ ಹೋಗಿದ್ದಾರೆ ಅಂತ ಹೇಳಿದೆ. ಆಗ್ಲೇ ನಾನು ಬರಬೇಕಾದ್ರೆ ನನ್ನ ಗಾಡಿ ಚೆಕ್ ಮಾಡಲಿಕ್ಕೆ ಬಂದಿದ್ರು ಶಕೀಲ್ ಅಂಗಡಿಯವರು, ಸರ್ಕಲ್ ಇನ್ಸ್ಪೆಕ್ಟರ್. ನಾನು ಹೇಳಿದೆ ಶಕೀಲ್ ಅಂಗಡಿಯವರೇ ನಮ್ಮ ಅಂಗಡಿ ಖಾಲಿ ಇದೆ, ನಮ್ಮಲ್ಲಿ ಯಾರೂ ಇಲ್ಲ ಅಂತ ಹೇಳಿ. ಹೋರಾಟಗಾರರನ್ನ ಮಟ್ಟ ಹಾಕುವಂತ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವವರ ವಿರುದ್ಧ ಸುಳ್ಳು ಅಟ್ರಾಸಿಟಿ ಕೇಸ್ಗಳನ್ನ ಹಾಕುವ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಅದರ ಜೊತೆಗೆ ಆಗ್ರಹನೂ ಕೂಡ ಮಾಡ್ತೇನೆ. ಅವರು ಹೇಗೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಕೊಡ್ತಾರೋ ಅದೇ ರೀತಿ ನೀವು FIR ಮಾಡ್ತೀರೋ, ನಾವು ಕೊಟ್ಟ ಕೇಸ್ಗಳನ್ನು ಕೂಡ ನೀವು FIR ಮಾಡಬೇಕು. ಅವರು ಕೊಟ್ಟದ್ದು ಕೇಸ್ಗಳನ್ನ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂತ ಹೇಳಿ FIR ಮಾಡ್ಕೋತೀರಿ, ನಾವು ಕೊಟ್ಟ ಕೇಸ್ಗಳನ್ನ ಡಸ್ಟ್ಬಿನ್ಗೆ ಒಗಿತೀರಿ ಅಂದ್ರೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆ. ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಶಾಂತವಾಗಿ ಪ್ರತಿಭಟನೆ ಮಾಡಿದರೆ, ಯಾರಾದ್ರೂ ಕೈಯಲ್ಲಿ ಕಲ್ಲು ತಗೊಂಡ್ರೆ ಅವರಿಗೆ ವಧೆ ಬೀಳೋದು ಪಕ್ಕ. ನೀವು ಮಾಡುವ ಒಂದು ಸಣ್ಣ ಕೆಲಸದಿಂದ ಇಡೀ ಹಿಂದೂ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾನು ಆಗಲೇ ಹೇಳಿದಲ್ಲ, ನಮ್ಮ ಕಲ್ಲು, ನಮ್ಮ ಬಿಲ್ಲು, ನಮ್ಮ ಬಾಣ ನೀಚ ಪಾಕಿಸ್ತಾನ ಬಾಂಗ್ಲಾದೇಶದ ವಿರುದ್ಧ, ಪಾಕಿಸ್ತಾನ ಏಜೆಂಟರ ವಿರುದ್ಧ, ಬಾಂಗ್ಲಾದೇಶದ ಏಜೆಂಟರ ವಿರುದ್ಧ, ದೇಶದ್ರೋಹ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರಲಿ ಅಂತ ಹೇಳ್ತಾ ಈಗ ಜಿಲ್ಲಾಧಿಕಾರಿಗಳು ಬರ್ತಾರೆ, ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಯಡ್ರಾಮಿಯ ಅತ್ಯಾಚಾರಕ್ಕೊಳಗಾದಂತಹ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು, ಸೂಕ್ತವಾದಂತಹ ಪರಿಹಾರ ಒದಗಿಸಿಕೊಡಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ಮಾಡಿ ಆ ಯುವಕ, ಶಿಕ್ಷಕ, ಕಾಮುಕ ಹೊರಗಡೆ ಬರುವ ಹಾಗೆ ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಾವು ಆಗ್ರಹಪಡಿಸಿ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆ ಕಾರನ್ನ ನೀವು ಹೊಡಿತೀರಿ ಅಂದ್ರೆ ಎಲ್ಲಿಟ್ಟಿದ್ದೀರಿ ಬುದ್ಧಿ? ದಯವಿಟ್ಟು ಅಂತ ಕುಕೃತ್ಯಕ್ಕೆ ಆಸ್ಪದ ಕೊಡಬೇಡಿ. ಎಲ್ಲರೂ ಒಟ್ಟಾಗಿ ಶಾಂತವಾಗಿ ನಾವು ಇಲ್ಲಿಂದ ನಿರ್ಗಮಿಸೋಣ ಅಂತ ಹೇಳಿ ಜಯಘೋಷ ಹಾಕೋಣ. DC ಅವರು ಬರಬೇಕು. DC ಅವರು ಬರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಅವರೇ, ಭೂತೇಗೌಡ ACP ಅವರೇ, ದಯವಿಟ್ಟು ಜಿಲ್ಲಾಡಳಿತವನ್ನ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಘೋಷಣೆ ಹಾಕಿ ಭಾರತ್